ಅಳಬೇಡ ತಂಗಿ ಅಳಬೇಡ, ಅಳಬೇಡ ತಂಗಿ ಅಳಬೇಡ, ನಿನ್ನ ಕಳುಹ ಬಂದವರಿಲ್ಲಿ ಉಳುಹಿ ಕೊಂಬುವರಿಲ್ಲ. ಅಳಬೇಡ ತಂಗಿ ಅಳಬೇಡ, ಅಳಬೇಡ ತಂಗಿ ಅಳಬೇಡ. ನಮಸ್ಕಾರ ವೀಕ್ಷಕರೇ. ಅಬ್ಬೋ ಬಿಜೆಪಿ ಮುಖಂಡ ಗುರುನಾಥ್ ಗೌಡ್ರೆ, ಏನದು ಪೌರುಷ, ಏನದು ಅಶ್ಲೀಯತೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಇಲ್ಲಿ ಒಂದು ಎಫ್ ಐ ಆರ್ 77/26 ನಿನ್ನೆ ಆಗಿದ್ದಿದ್ದು. ಇಲ್ಲಿ ಅಕ್ಕ ಮಹಾದೇವಿ ಅಂತ ಹೇಳಿ ಅವರು ದೂರುದಾರರು. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಓರ್ವ ವ್ಯಕ್ತಿ ಹಾಗೆ ಅವರ ಹೆಂಡತಿ ಜ್ಯೋತಿ ಅನ್ನೋರು, ಅಂದರೆ ಗುರುನಾಥ್ ಗೌಡ್ರು, ಯೋಗೇಶ್ ಗೌಡ್ರು ಏನು ಮರ್ಡರ್ ಆಗಿದೆಯಲ್ಲ ಅವರ ಅಣ್ಣ ಹಾಗೆ ಅತ್ತಿಗೆ ಅಂತ ಹೇಳ್ಬೋದು, ಇಲ್ಲಿ ಜ್ಯೋತಿ ಅಂತ ಹೇಳಿ. ಅವರು ಇಲ್ಲಿ ಅಕ್ಕಮಹಾದೇವಿ ಹಾಗೆ ಅವರ ಸೋದರಿ ಜಗದೀಶ್ವರಿ ಇವರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಈಗ ಒಂದು MLC ಆಗಿದೆ, FIR ಆಗಿದೆ 77/26. ಇಲ್ಲಿ ತಂಗಿ ಹಾಗೆ ಇಲ್ಲಿ ಅಕ್ಕನ ಕೈಕಾಲು ಡಮಾರ್ ಆಗಿದೆ ಅಂತ ಹೇಳ್ಬೋದು. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲೆ ಆಗಿದೆ. ಹೇಳ್ತಾರಲ್ಲ, ತವರಿಗೆ ಬಾ ತಂಗಿ, ತವರಿಗೆ ಬಾ ತಂಗಿ ಅಂತ ಹೇಳಿ, ಇಲ್ಲಿ ತವರಿಗೆ ಬರಬೇಡ ತಂಗಿ ಅನ್ನೋ ಅರ್ಥದಲ್ಲಿ ಒಂದಿಷ್ಟು ಆಡಿಯೋ ಇದೆ. ಆ ಆಡಿಯೋದಲ್ಲಿ ಅವರು ಮಾತನಾಡಿದ್ದು ಹೇಳ್ತಾರಲ್ಲ, ಆ ವಾಚ್ಯ ಶಬ್ದಗಳು ನೀವೇ ಕೇಳಬೇಕು, ಕರ್ಣಾನಂದ ಅಂತ ಹೇಳ್ಬೋದು. ಹಾಗೆ ಗರುಡ ನೋಟದಲ್ಲಿ ಈ ವರದಿಯನ್ನ ತೋರಿಸ್ತಾ ಬಾಕಿ ನಾವು ಸಾರ್ವಜನಿಕರಿಗೆ ಬಿಡ್ತಾ ಇದ್ದೀವಿ, ಹಾಗೆ BJP ನಾಯಕರಿಗೆ ಬಿಡ್ತಾ ಇದ್ದೀವಿ. ಹಾಗೆ ವಿಶೇಷವಾಗಿ ಈ ಮಹಿಳಾ ಆಯೋಗದ ಡಾಕ್ಟರ್ ಚೌಧರಿ ಅವ್ರಿಗೆ ನಾನು ಇದನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ರು SP ಸರ್ ಅವರು, ಇನ್ನೊಂದು ಕೇಸ್ ಆದ್ರೆ ನಾನು ಗಡೀಪಾರು ಮಾಡ್ತೀನಿ ಅಂತೇಳಿ. ಇಲ್ಲಿ ನಾನು ಕೇಳ್ತೇನೆ, ಗಡೀಪಾರು ಎಲ್ಲಿ, ಯಾವಾಗ? ಯಾಕಂದ್ರೆ ಹೇಳ್ತಾರಲ್ಲ, ಒಂದೊಂದು ಸತಿ ಅಳಂಗೆ ಮಾಡ್ತಾರೆ ಗುರುನಾಥ್ ಗೌಡ್ರು ಒಂದೊಂದು ರೀತಿಯಿಂದ. ಈ ಲಾಸ್ಟ್ ಟೈಮ್ ಕೂಡ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ದು ಅದು ಜಗಜ್ಜಾಹೀರಾಯಿತು. ಹಾಗೆ ಏನಂದ್ರೂ ಕೂಡ ಒಂದು ಸಮರ್ಥನೆ ಸರಿ. ಹಾಗೆ ಇಲ್ಲಿ ಈ ವಿಚಾರದಲ್ಲಿ ಯಾರೇ ಆಗಲಿ, ನಾಯಕರಾಗಲಿ, ಎತ್ತು ಕಟ್ಕೊಂಡ್ ಬರಬೇಡ್ರಿ. ಯಾಕಂದ್ರೆ ಇಲ್ಲಿ ಅವರ ಕೈಕಾಲು ಮುರಿದಿದ್ದು ಅವರದು, ಮಾತನಾಡೋದು ಹಾಗೆ ಈ ಮಾಂಡೋಳಿ ಮಾಡೋರ್ದು ಅಲ್ಲ ಅಂತ ತಿಳ್ಕೊಂಬಿಡಿ. ಯಾಕಂದ್ರೆ ಇಲ್ಲಿ ಹೇಳ್ತಾರಲ್ಲ, ಇದು ಯಾವುದೋ ಒಂದು ರೀತಿಯಿಂದ ಪಿತೂರಿ ಮಾಡಿದ್ದಂತೂ ಅಲ್ಲ. ಆಡಿಯೋ ಕೇಳಿದ್ರೆ ಗೊತ್ತಾಗತ್ತೆ. ಅದರಲ್ಲಿ ಒಂದು ವಿಶೇಷವಾಗಿ ಮಾತನ್ನ ಆತ ನಿಮ್ಮಿಂದಲೇ ಹೋಗ್ಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ, ಅದರ ವಿಶ್ಲೇಷಣೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಆಡಿಯೋ ಕೇಳಿದ್ರೆ. ನಾನು ಹೇಳ್ತೇನೆ, ಯಾಕಂದ್ರೆ ಇಲ್ಲಿ ಅವರು ಅಂತಂದಾಗ ಅಲ್ಲಿ ಯೋಗೇಶ್ ಗೌಡ್ರು ಅಂತ ಹೇಳಿ, ಅಂದ್ರೆ ಏನಾದ್ರೂ ಅಲ್ಲಿ ಒಂದು ಮುಂಚೆ ದ್ವೇಷ ಇತ್ತ? ಈಗ ಹೇಳ್ತಾರಲ್ಲ, ಈಗ ಎಲ್ಲ ಮುಗಿದ ಮೇಲೆ ಕೂಡ ಈ ಎಪಿಸೋಡ್ ಬಂದಿದೆ, ಮಧ್ಯೆ ಏನೂ ಉಳಿದಿಲ್ಲ ಕೂಡ. ಆದ್ರೆ ಒಳ ಬೇಗುದಿ ಹೆಂಗಿತ್ತು ಅನ್ನೋ ಇಲ್ಲಿ ತೋರಿಸ್ಬಿಡ್ತದೆ. ಇದು ಯಾರ ಜೊತೆಗೆ ಯುದ್ಧ ಮಾಡ್ತಾ ಇಲ್ಲ. ಇಲ್ಲಿ ಸ್ವಂತ ಕುಟುಂಬದ ಸದಸ್ಯರ ಜೊತೆಗೆ ಈ ಗೋವನ್ ಕೊಪ್ಪದಲ್ಲಿ ಈ ರೀತಿ ಫೈಟಿಂಗ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ವಿಡಿಯೋದಲ್ಲಿ, ಒಂದು ನಾಯಿ ಒದರ್ತಾ ಇದೆ, ನಾ ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಬಿಡಿ ಅನ್ನೋ ಅರ್ಥದಲ್ಲಿ ಅದು ಓಡಾಡ್ತಾ ಇದೆ. ಇಲ್ಲಿ ನಿಜಕ್ಕೂ ಇದು ಬೇಕಿತ್ತ? ಯಾಕಂದ್ರೆ ಇಲ್ಲಿ ಹೇಳ್ತಾರಲ್ಲ, BJP ಮುಖಂಡರಿಗೂ ಒಂದು ಪ್ರಶ್ನೆ ಅಂತಂದ್ರೆ, ಈ ಪರಿ ಮಾಡೋದಾದ್ರೆ ಈ ಪರಿ ಏನಿದು ಅಂತ. ನಿಮ್ಗೇನಾದ್ರೂ ಈಗ ಕೋಪ ಗೀಪ ಇತ್ತು ಅಂತಂದ್ರೆ ಅದೊಂದು ವೇದಿಕೆ ಇರ್ತದೆ, ಪೊಲೀಸ್ ಸ್ಟೇಷನ್ ನಲ್ಲಿ ಕರೆಸಿ ಹಿಂಗ್ ಆಗ್ತದೆ ಅಂತ ಹೇಳ್ಬೋದು. ಬಿಟ್ರೆ ಈ ರೀತಿ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಹಾಗೆ ಇಲ್ಲಿ ಕೇಳ್ತಾ ಇರೋದು, SP ಸರ್ ನಿಮ್ಮ ಸ್ಮೃತಿಗೆ ಬಿಟ್ಟಿದ್ದೀನಿ, ಹಾಗೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕಮತ್ಗಿ ಅವ್ರಿಗೆ ಬಿಡ್ತಾ ಇದ್ದೀನಿ, ಏನ್ ಮಾಡ್ತೀರಿ? ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ಈ ವಿಚಾರದಲ್ಲಿ ಕೊಂಚ ಆಕ್ಷನ್ ತಗೊಳ್ರಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಹಲೋ 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 ಅದೇ ಏನಪ್ಪ, ಬಂಗಾರ ಆಕಿ ಕಡೆ ಬಂಗಾರ ಕೊಟ್ಟಿನಿಂದಂತ. ಬಂಗಾರ ಹುಡುಗರಿಗೆ ಬಂಗಾರ ಕೇಳೋರಕ್ಕೆ ಬಾಕಿ ಬಂಗಾರ ತಗೊಂಡ ಅಂತ ಕೇಳಿದಂತಲ್ಲ. ಬಂಗಾರ ತಗೊಂಡು ನಿಮ್ ದೊಡ್ಡ ಬಂಗಾರ ತಗೊಂಡು ಹೇಳಾಳಿಲ್ಲ ಅಂತ ಕೇಳೈತಿ. ಹೇಳಿದ್ರ ರಾತ್ರಿಗಿತ್ತಾರ ಇಬ್ರು. ಯಾರು ಅಲ್ಲ ಅದಿಗಿತ್ತಾರ ಅನ್ನಕೋಬೇಡ, ಎಲ್ಲಾರ ಮನೆ ಅಷ್ಟೇ, ನಿನ್ ಮಕ್ಕಳದು ಅಷ್ಟೇ, ಹಾಕಿರೋದು ಅಷ್ಟೇ. ನೀ ಬಾಳ ಮಾತಾಡ್ಬೇಡ. ನೀ ಬಾಳ ಮಾತಾಡ್ಕೋಬೇಡ. ಅದ್ರಿಗಿತ್ತಾರ ಅವ್ರು ಕರೆ, ನಿನ್ ಮಕ್ಕಳ ಅಷ್ಟೇ ಗಟ್ಟಾರ ಹೂ ಅನ್ನ ತಡಿ. ನೀ ಯಾರು ಬಂಗಾರ ನಾವ್ ಬಂಗಾರ ಕೊಡಿ, ನನ್ ಕೈ ಕೊಡು. ನಾವು ಅದು ಈ ಬಂಗಾರ ಕೊಟ್ಟೆ ನಾನು ಕೊಡ್ತೇನೆ. ನಾನು ಎಷ್ಟು ಬಂಗಾರ ಕೊಟ್ಟೆ ಅಷ್ಟು ನನ್ ಕೈ ಕೊಡು. ಏನು ನಾವು ಬಂಗಾರ ಎಷ್ಟು ಕೊಟ್ಟೆ ನನ್ ನೀ ಯಾರು ಕೇಳಾಕ? ನನ್ನ ಮತ್ತೆ ಈ ಒಂದಲ್ಲಿ ಈ ಬಂಗಾರ ಅರ್ಧ ತಲೆ ಬಂಗಾರ ನನಗೇನ್ ಕೇಳಿ? ನೀ ಯಾಕೆ ಇಬ್ರು ತಗೊಂಡೋದಿ? ಯಾರು? ನಾ ತಗೊಂಡಿನಿ, ನನ್ನ ಅವ್ವ ತನ್ನ ಕೈಯಿಂದ ಕೊಡಲ್ಲ ಅಂತ ಹೇಳಿನ.
ಏನತ್ತ ಅವ್ರು ಕೊಡೋದಿಲ್ಲ ಅಂತ ಅನ್ಬೇಕಾಗಿತ್ತು ನನಗೆ. ಕೊಡುವನಂತ ಹೇಳಿದ್ನಲ್ಲ ನನಗೆ. ಏನೇ ಅಂದಿ? ನೀ ಏನ್ ಕೇಳ್ತಿಲ್ಲ ಅಂದ? 2 ಪಾಲ್ ಬೇಕಂತ ಹೇಳಿ ನಾನು. ಏನ 2 ಪಾಲ್ ಬೇಕಂತ ಕೇಳಿ ನಾನು ನಿನ್ಗೆ. ಕುಂದ್ರ ಕುಂದ್ರ ನೀನು ಬಂಗಾರ ಕೊಡು, ನಮ್ಮ ಕೈಗೆ ಕೊಟ್ಟಿರಲ್ಲ ಬಂಗಾರ ಕೊಡು, ನನಗೆ ಯಾರಿಗೆ ಒಬ್ಬರು ಕೊಡು. ಯಾವಾಗ ಕೇಳಾಕ ನನ್ನ ನೀ ಯಾವ ನನಗೆ ಕೇಳಕ್ ನನಗೆ ಯಾವ ನೀನು? ನನ್ನ ಮನೆಗೆ ಎದಕ್ ಬಂದೀನಿ ಇಲ್ಲಿ ಕೇಳಾಕ? ನಿನ್ನ ಮನೆ ಅಲ್ಲ ಕಳ್ಸ ಬರ್ತಾನೆ, ಈಗ ಬರ್ತಾನೆ, ನಿನ್ನ ಮನೆ ಅಲ್ಲದೆ. ತುಳ್ದ ಬಿಡ್ತೇನೆ ಈ ಸಲ. ಏ ಮಕ್ಕಳಿಗೆ ಮೋಸ ಅಂತಿ ನೀನು? ಏನ ಮತ್ತೆ ನಿನ್ನ ನೀನ್ ಹೇಳ್ತೀನಿ ನನಗೆ. ಬಾ ಈ ಸಲ ಈಗ ನೀನು ನೀನ್ ಮರ್ಯಾದೆ ಕೊಟ್ಟು ಕಳ್ಸಿ. ಬಾ ಮನೆಗೆ ಬಾ ಇಲ್ಲಿ. ನೀನ್ ಹೇಳ್ತಿ ಮಾನಸ ಕಡೆ ನಿನ್ಗೆ ಒಬ್ಬಕ್ಕೆ ಇಲ್ಲ ಅಂತೇಳಿ ಮೊದಲು ಹಾಕಿ ಸೂಡ. ನಾವು ಏನು ಮೋಸ ಆಗಲ್ಲ ಅಂತಿ, ನಿನ್ ಮಕ್ಕಳು ನೀನ್ ಹೇಳ್ತಾರ ನೋಡು. ಏ ನಾ ಎಂತಕ್ಕೆ ಏನು ನಾಯಿ ಅಂತ ಹೇಳು, ನಾಯಿ ಅಂತಿ ನಮ್ಗ? ನೀ ಯಾವಾಗ ನಾನು ಕೇಳಾಕ? ನೀ ಯಾವ ಜಗ್ಮಾನ ಮರ್ಯಾದೆ ಕೊಡ್ತೀನಿ ಬಾ ಮಾಡ್ತೀನಿ ನೀನ? ಏನು ಏನ್ ಮರ್ಯಾದೆ ಕೊಟ್ಟಿ? ನೀ ಏನ್ ಮರ್ಯಾದೆ ಕೊಡ್ತೀವ ನಮ್ಗ? ಏನ್ ಮರ್ಯಾದೆ ಕೊಟ್ಟಿ? ಇಲ್ಲ ನೀನು ಕಂಪ್ಲೇಂಟ್ ಮಾಡಿ ಒಳಗೆ ಹೇಳ ಕೆಲಸ ನೀವು ಮರ್ಯಾದೆ ಕೊಡಕ್ಕೆ ನಿನಗಿನ. ಆ ನೀನು ಇಲ್ಲ ನೀನು ಸಿಗ್ಬೇಕಂತ ಬಂದು ಕೋಟೆ ನಿನ್ನಲ್ಲಿ. ಏನಾತು? ನೀನು ಬೆಂಗ್ಳೂರು ಕೋಟೆ ಸಿಗ್ಬೇಕಾಗಿತ್ತು ನನಗೆ, ಅಲ್ಲೇ ಹೇಳ್ತೀನಿ ನೀನು ಮರ್ಯಾದೆ ಮುಂದೆ. ಹೇಳ್ತಿದ್ದೇನ? ಬಾ ನೀನು ಮುಂದಿನ ಕೇಸಿಗೆ ಬಾ. ಏನ್ ಇದನ್ನ ಮಾಡಾಕಿ ನೀನ? ನೀ ಮಾಡ್ತಿ? ಮಾಡ್ಬಾಲಿ ಅದಕ್ಕೆ ಬಂದಿದ್ದು ನಾನು ನಿನ್ನೆ. ನೀ ಅಲ್ಲಿ ಮಾತಾಡ್ ಸಿಗ್ತಿ ಅಂತ ಬಂದಿದ್ದೆ ನಾನು. ನೀ ಅಲ್ಲೇನ್ ಹರಿಯಾಕ್ ಬರ್ತಿ ನೀನ? ನಿನ್ಗೇನ್ ಸಂಬಂಧ? ನಿನ್ಗೇನ್ ಸಂಬಂಧ? ನೀ ಬರಾಕ ಅಲ್ಲಿ ತಮ್ಮ ಬೋಸಡಿ ದೊಡ್ಡ ನೀನು ಕಾಲ್ ಮಾಡಿ ಮಾತೇನ ಬಿಡಾನೆ ನಾಯಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.